ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಸಿದ್ದರಾಮಯ್ಯ ಮೂಡಾ ಕೇಸ್ ಉರುಳು ಬಿಗಿಯಾಗುವಂತೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಬಿಗ್ ಸ್ಟೆಪ್, ದಾಖಲೆ ಸಮೇತ ಹೊಸ ದಾರಿ ಹಿಡಿದ ಕಮಲ ಪಡೆ. ಏನ್ ಹಾಗಾದ್ರೆ ಬಿಜೆಪಿಯ ವಿರುದ್ಧ ಮುಗಿಬೀಳ್ತಿರೋ ಹೊತ್ತಲ್ಲಿ ಬಿಜೆಪಿಯ 21 ಹಗರಣಗಳನ್ನ ಹೊರಗೆ ತೆಗಿತೀನಿ ಅಂತ ಸವಾಲು ಹಾಕಿರೋ ಹೊತ್ತಲ್ಲಿ ಬಿಜೆಪಿಯ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ವಾಲ್ಮೀಕಿ ನಿಗಮದ ಕೇಸ್, ಸಿದ್ದರಾಮಯ್ಯನವರದ್ದು ಏನಾದ್ರೂ ವಾದ ಮಾಡಬಹುದು. MD ಪದ್ಮನಾಭ ಅಂದ್ರೆ ಅವತ್ತು MD ಆಗಿದ್ದ ಪದ್ಮನಾಭಂಗೆ ಸಂಬಂಧಪಟ್ಟದ್ದು ಇನ್ಯಾರೋ ಅಧಿಕಾರಿ ವರ್ಗಾವಣೆ ಮಾಡಿದ್ದು ಏನೇ ವಾದ ಮಾಡಬಹುದು. ಮಿನಿಸ್ಟ್ರದ ಪಾತ್ರ ಇಲ್ಲ, ಶಾಸಕರದ ಪಾತ್ರ ಇಲ್ಲ, ನಮ್ದು ಪಾತ್ರ ಇಲ್ಲ ಅಂತ. ಆದ್ರೆ ರಾಜೀನಾಮೆ ತಗೊಂಡಿರೋದೇ ಸಾಕ್ಷಿ ಅಲ್ವಾ? ಅಷ್ಟೇ ಸಾಕಲ್ವಾ? ಇಡಿ ಅಧಿಕೃತ ಪ್ರಕಟಣೆಯನ್ನೇ ಹೊರಡಿಸಿದೆ. ನಿಗಮದ ದುಡ್ಡು ಅಕ್ರಮವಾಗಿ ಎಲೆಕ್ಷನ್ಗೆ ಮದ್ಯ ಖರೀದಿಗೆ ಬಳಕೆಯಾಗಿದೆ ಅಂತ ಅಲ್ವಾ? ಈಗಿದಾದ ಮೇಲೆ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಮಹಾ ಸಂಕಷ್ಟ ಎದುರಾಗ್ತಾ ಇದೆ. ಬಿಜೆಪಿ ಸಿದ್ದರಾಮಯ್ಯನವರು ಮುಗಿ ಬೀಳ್ತಾ ಇದ್ದ ಹಾಗೆ ಇನ್ನಷ್ಟು ಗಂಭೀರ ಸ್ವರೂಪಕ್ಕೆ ತಗೊಂಡು ಹೋಗುವಂತ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಅಕ್ರಮದ ದಾಖಲೆಗಳನ್ನ ಹೊರಗಿಡ್ತಾ ಇರೋದು. ದಾಖಲೆಗಳನ್ನ 400 ಪುಟಗಳ ದಾಖಲೆಗಳನ್ನ ಲೋಕಾಯುಕ್ತಕ್ಕೆ ಕೊಟ್ಟು ದೂರನ್ನ ದಾಖಲಿಸಲಾಗಿದೆ ಈಗ ಸಿದ್ದರಾಮಯ್ಯ ವಿರುದ್ಧ. ಮತ್ತು ಈ ದಾಖಲೆಯಲ್ಲಿ ಸ್ಪಷ್ಟವಾಗಿ ನಿಯಮದ ಉಲ್ಲಂಘನೆ ಮತ್ತು ಅಕ್ರಮ ಎಸಗಿರೋದು ಸಾಬೀತಾಗ್ತಿದೆ. ಇದನ್ನು ಯಾರು ಬೇಕಾದ್ರೂ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬಹುದು ಅಂತ ಗುಡುಕ್ತಾ ಇದ್ದು RTI ಕಾರ್ಯಕರ್ತರನ್ನೆಲ್ಲ ಬಾಯಿ ಮುಚ್ಚೋದಿಕ್ ನೋಡ್ತಿದ್ದಾರೆ, ಅವರನ್ನೇ ಲಾಕ್ ಮಾಡೋದಿಕ್ ನೋಡ್ತಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿ ಹೆದರ್ಸೋಕ್ ನೋಡ್ತಿದ್ದಾರೆ ಅಂತೆಲ್ಲ ಈಗ ಆರೋಪ ಕೇಳಿ ಬರ್ತಿರೋ ಹೊತ್ತಲ್ಲಿ ಲೋಕಾಯುಕ್ತಕ್ಕೆ ಕೇಸ್ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಕೊಟ್ಟು ಬಿಟ್ರೆ ಲೋಕಾಯುಕ್ತ ಏನ್ ಮಾಡುತ್ತೆ? ಎಷ್ಟೋ ಕೇಸ್ಗಳು ಹೋಗಿಲ್ವಾ ಅಂತ ಅನಿಸ್ಬಹುದು. ಆದ್ರೆ ಈ ಕೇಸು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂತ ಅವಕಾಶ ಒಂದೊಂದೇ ಸೃಷ್ಟಿ ಆಗ್ತಿದ್ಯಾ ಅಂತ ಅನಿಸ್ತಾ ಇದೆ. CBIಗೆ ಹೋಗಬೇಕು ಅಂತಲ್ವಾ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು. ಈಗ ಸದ್ಯ ಲೋಕಾಯುಕ್ತಕ್ಕೆ ಹೋಗಿದೆ. ದಾಖಲೆಗಳನ್ನ ಹಿಡ್ಕೊಂಡು ಹೋರಾಟ ಮಾಡೋದಿಕ್ಕೆ ಶುರು ಮಾಡಿದ್ದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು. ಮೂಡಾ ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣಕ್ಕೆ ಅಂತ 97ರಲ್ಲಿ ಅಕ್ಟೋಬರ್ 31ರಂದು ಮೈಸೂರು ತಾಲೂಕು ಕಸಬಾ ಹೋಬಳಿಯ ಕೆಸರೆ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ 100 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿತ್ತು. ಆ ಪೈಕಿ ಕೆಸರೆ ಗ್ರಾಮದ 464ರ ಸರ್ವೆ ನಂಬರ್ 3.16 ಎಕರೆ ಜಾಗವನ್ನ ಅದರ ಮಾಲೀಕ ನಿಂಗಾ ಬಿನ್ ಜವರಾ ಅವರಿಂದ ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. ಇದಕ್ಕೆ ಪರಿಹಾರದ ರೂಪದಲ್ಲಿ ಅವತ್ತೇ 3,24,700 ರೂಪಾಯಿಗಳನ್ನು ಭೂ ಮಾಲೀಕರಿಗೆ ಬಿಡುಗಡೆ ಮಾಡಲಾಗಿತ್ತು. ನಂತರ 98ರಲ್ಲಿ ಮೇ 18ರಂದು ನಗರಾಭಿವೃದ್ಧಿ ಇಲಾಖೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ವಿಸ್ತೀರ್ಣದ ಜಾಗವನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟ ಆದೇಶವನ್ನ ಹೊರಡಿಸಿದ್ದೆ. ಯಾವಾಗ ಅದು ಕೈಬಿಟ್ಟಿದ್ದು ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಅವತ್ತು JH ಪಟೇಲ್ರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ರು ಮತ್ತು ಅವರ ಅತ್ಯಾಪ್ತ ಅಂದ್ರೆ ಸಿದ್ದರಾಮಯ್ಯನವರು ಅವತ್ತಿನ ಉಪಮುಖ್ಯಮಂತ್ರಿಗಳ ಅತ್ಯಾಪ್ತ ಬಸವೇಗೌಡ ಅನ್ನುವರು ಮೂಡಾ ಅಧ್ಯಕ್ಷರಾಗಿದ್ರು. 2004ರ ಆಗಸ್ಟ್ 25ರಂದು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ವಿಸ್ತೀರ್ಣದ ಸ್ವತ್ತಿನ ಮಾಲೀಕರಾದ ನಿಂಗಾ ಜವರಾ ಅನ್ನೋರ ಮಗನಾದ ದೇವರಾಜ್ ಅವರಿಂದ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕ್ರಯಕ್ಕೆ ಪಡ್ಕೊಂಡಿದ್ದಾರೆ. 2005ರಲ್ಲೇ ಜಮೀನನ್ನ ವ್ಯವಸಾಯ ಪ್ರದೇಶದಿಂದ ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಲಾಗಿತ್ತು. ಆದರೆ ಜಮೀನಿನ ಮಾಲೀಕರಾದ ನಿಂಗಾ ಮರಣ ಹೊಂದಿದ್ದರೂ ಸಹ ಅವರ ಹೆಸರಲ್ಲಿಯೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಭೂ ಪರಿವರ್ತನೆ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದವರು. ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಸತ್ತವರ ಹೆಸರಲ್ಲಿ ಭೂ ಪರಿವರ್ತನೆ ಇದೆ, ಹೆಂಗ್ ಸಾಧ್ಯ ಅಂತ. ಈ ಬೆಳವಣಿಗೆ ನಡೆದಿದ್ದ ಅವಧಿಯಲ್ಲಿ ಸಿದ್ದರಾಮಯ್ಯನವರು 2004ರಿಂದ 6ರವರೆಗೆ ಅವತ್ತಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ರು. 2010ರ ಆಗಸ್ಟ್ 6ರಂದು ಸಿದ್ದರಾಮಯ್ಯನವರ ಬಾಮೈದನ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಸ್ವತ್ತನ್ನ ತಮ್ಮ ಸಹೋದರಿ ಪಾರ್ವತಿ ಅವರ ಹೆಸರಿಗೆ, ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ದಾನದ ಮೂಲಕ ಕೊಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಏನೇನು ಅಕ್ರಮಗಳಾಗಿವೆ ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು. ಅಷ್ಟೇ ಅಲ್ಲ, ಯಾವ ಬಡಾವಣೆ ನಿರ್ಮಾಣಕ್ಕೆ ಭೂಮಿಯನ್ನ ತಗೊಳ್ಳಾಗಿತ್ತೋ, ಭೂಸ್ವಾಧೀನ ಅಂತ ಹೇಳ್ತಿದ್ದಾರಲ್ಲ ಇವರು, ಅತಿಕ್ರಮಣ ಅಂತ ಹೇಳ್ತಿದ್ದಾರಲ್ಲ, ಆ ಭೂಮಿ
ಇವರು ಭೂಮಿ ಇರುವ ಜಾಗದಲ್ಲಿಯೇ ದೇವನೂರ ಬಡಾವಣೆಯಲ್ಲೇ ಸೈಟ್ ಬಿದ್ದಿದೆ. ಇನ್ನು ಸಿಕ್ಕಾಪಟ್ಟೆ ಸೈಟ್ಗಳಿವೆ. ಅಲ್ಲಿ ತಗೊಳ್ಳದೆ ಪ್ರತಿಷ್ಠಿತ ಹೆಚ್ಚು ಬೆಲೆ ಬಾಳುವಂಥ ವಿಜಯನಗರ ಬಡಾವಣೆಯಲ್ಲಿ 14 ನಿವೇಶನಗಳನ್ನು ಹೇಗೆ ತಗೊಂಡ್ರು ಅನ್ನೋದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಈ ಎಲ್ಲ 350-400 ಪುಟಗಳ ದಾಖಲೆಯ ಸಮೇತ ಈಗ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ಸೊ ಈ ಕೇಸ್ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ನೋಡಬೇಕು. ಬರೀ ಸಿದ್ದರಾಮಯ್ಯನವರಲ್ಲ, ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗ ಅಂತ ಕೊಟ್ಟಿದ್ದಾರೆ. ಅವರ ಬಾಮೈದ ಪತ್ನಿ, ಅವತ್ತು ಅಧಿಕಾರಿಗಳು ಯಾರಿದ್ರು ಅವರು, ಸುಮಾರು 5-6 ಜನರ ವಿರುದ್ಧ ದೂರು ದಾಖಲಾಗಿದೆ. ಈಗ ಲೋಕಾಯುಕ್ತ ಕೇಸನ್ನು ಸ್ವೀಕರಿಸಿ ದೂರಿನ ಸಂಖ್ಯೆಯನ್ನು ಕೂಡ ನಮೂದಿಸಿದೆ. ಸೊ ಕೈಗೆತ್ತಿಕೊಂಡಿದೆ ಲೋಕಾಯುಕ್ತ ಈ ಪ್ರಕರಣವನ್ನ. ಇನ್ನೂ ಮೇಲಕ್ಕೆ ಹೋಗುತ್ತಾ ಈ ಕೇಸ್? ಕಾದ್ ನೋಡಬೇಕು. ನೋಡಿದ್ದೀವಿ ನಾವು, ಬಿಜೆಪಿ ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಇನ್ನಿತರ ರಾಜ್ಯದ ನಾಯಕರೆಲ್ಲ ಸವಾಲು ಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳು ಈ ತನಿಖೆ ಎದುರಿಸಲೇಬೇಕು, ರಾಜೀನಾಮೆ ಕೊಟ್ಟು ಕೆಳಗಿಳಿಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೆ ಅಂತ ಸವಾಲು ಹಾಕಿದ್ದನ್ನು ನಾವು ನೋಡಿದ್ವಿ ಅವತ್ತು. ಸೊ ಈಗ ಕಿಕ್ ಸ್ಟಾರ್ಟ್ ಮಾಡ್ತಿದೆಯಾ ಬಿಜೆಪಿ? ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಾಯುಕ್ತದ ಮೂಲಕ ಕಾನೂನು ಹೋರಾಟಕ್ಕೆ ಮೊದಲ ಹೆಜ್ಜೆಯನ್ನ ಇರಿಸಿದೆ. ಮುಂದೇನು ಮಾಡುತ್ತೆ? ತಮ್ಮ ಹಗರಣಗಳನ್ನ ತೆಗೆಯೋದಕ್ಕೆ ನಿಂತಿರೋ ಸಿದ್ದರಾಮಯ್ಯನವರ ವಿರುದ್ಧ ಕಮಲ ಪಡೆ ಶಸ್ತ್ರವನ್ನ ಹರಿತಗೊಳಿಸ್ಕೊಳ್ತಾ ಇದೆ. ಇಷ್ಟ ದಿನ ಏನ್ ಮಾಡ್ತಿದ್ರಿ, ಈಗ ತೆಗಿತೀರಾ, ನೋಡೇ ಬಿಡ್ತೀವಿ ಅಂತ ಸವಾಲು ಪ್ರತಿ ಸವಾಲು ನೋಡ್ತಾ ಇದ್ದೀವಿ. ಸೊ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲು ಯಶಸ್ವಿ ಆಗ್ತಾರ? ಕಾದ್ ನೋಡ್ಬೇಕು. ವಾಲ್ಮೀಕಿ ಹಗರಣದಲ್ಲಂತೂ ಅವ್ರು ಏನು ಸಮಜಾಯಿಷಿ ಕೊಟ್ಟರು ಇಡಿ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ದಾಖಲೆಗಳು ಸಿಕ್ಕಿವೆ ಅಂತ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿರೋದು. ಹಾಗಾಗಿ ಮೂಡಾ ಕೇಸ್ನಲ್ಲಿಯೂ ಕುತ್ತಿಗೆಗೆ ಬರುತ್ತಾ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.